ಎಲ್ಲರಿಗೂ ನಮಸ್ಕಾರ. ಇದೊಂದು ಅತ್ಯಂತ ಅದ್ಭುತವಾಗಿರ್ತಕ್ಕಂಥ ಒಂದು ಪ್ರಶ್ನೆ. ಒಬ್ಬ ಮಗು ಅಂದ್ರೆ ಒಬ್ಬ ಸ್ಕೂಲಿನ ಹುಡುಗ ಅವ್ರ ತಾಯಿಯನ್ನ ಕೇಳ್ತಾನೆ. ಆ ತಾಯಿ ನನ್ನ ಕೆಲವು ವಿಡಿಯೋಗಳನ್ನು ನೋಡಿ, ಮಳೆ ಬರುವಾಗ ಮೋಡಗಳು ಕಪ್ಪಾಗುತ್ತೆ ಅನ್ನೋದು ನನ್ನ ಮಗ ಕೇಳ್ತಾನೆ, ಯಾಕೆ ಸರ್ ಅಂತ ನನಗೆ ಕಾಮೆಂಟ್ನಲ್ಲಿ ಬರೆದಿದ್ರು. ಅವರ ಇನ್ಸ್ಪಿರೇಷನ್ನಿಂದ ನಾನು ಇವತ್ತು ಮಳೆ ಬರುವಾಗ ಮೋಡಗಳು ಕಪ್ಪಾಗುವುದು ಏಕೆ ಅನ್ನೋ ವಿಚಾರವನ್ನ ನಿಮಗೆ ತಿಳಿಸೋಕೆ ಪ್ರಯತ್ನ ಪಡ್ತೀನಿ. ಇಲ್ಲಿ 2 ಚಿತ್ರ ಕೊಟ್ಟಿದ್ದೀನಿ ಎಡಭಾಗದಲ್ಲಿ. ಒಂದು, ಲಕ್ಷಾಂತರ ನೀರಿನ ಹನಿಗಳು ಸೇರಿಕೊಂಡು ಮೋಡ ಆಗಿರುತ್ತೆ. ಸೂರ್ಯನ ಬೆಳಕು ಮೋಡದ ಮೇಲೆ ಬೀಳುತ್ತೆ ಕೆಲವು ಸಾರಿ. ಇದು ಫಸ್ಟ್ ತಿಳ್ಕೊಬೇಕು ನೀವು. ಅಂದ್ರೆ ಮೋಡಗಳು ಭೂಮಿಯಿಂದ ಮೇಲಿರುತ್ತೆ. ಮೋಡಗಳಲ್ಲಿ ಕೋಟ್ಯಾಂತರ ನೀರಿನ ಹನಿಗಳು ಸೇರ್ಕೊಂಡು ಮೋಡ ಆಗುತ್ತೆ. ಮೋಡದ ಮೇಲೆ ಸೂರ್ಯನ ಬೆಳಕು ಬೀಳುತ್ತೆ. ಇಷ್ಟು ಮೊದಲು ತಿಳ್ಕೊಳ್ಳೋಣ. ಇಲ್ಲಿ ಚಿತ್ರದಲ್ಲಿ ನೋಡ್ತಾ ಇದ್ದೀರಾ, ಮೋಡಗಳು ಬೇರೆ ಬೇರೆ ರೀತಿಯಾಗಿರ್ತಕ್ಕಂಥ ಮೋಡಗಳಿವೆ. ಮೋಡಗಳು ಯಾವುದೇ ಆಗ್ಲಿ, ಕಪ್ಪು ಬಣ್ಣದ್ದಾಗ್ಲಿ, ಬಿಳಿ ಬಣ್ಣದ್ದಾಗ್ಲಿ, ಹತ್ತಿ ಇರೋಗಾಗ್ಲಿ, ಭೂಮಿ ಹತ್ತಿರ ಇರೋದಾಗ್ಲಿ, ಭೂಮಿಗೆ ಅತ್ಯಂತ ಎತ್ತರದಲ್ಲಿರ್ತಕ್ಕಂಥ ಮೋಡ ಆಗ್ಲಿ, ಯಾವುದೇ ಮೋಡಗಳಾದ್ರೂ ಸಹಿತ ಆ ಮೋಡಗಳಲ್ಲಿ ಲಕ್ಷಾಂತರ ಸಣ್ಣ ಸಣ್ಣ ನೀರಿನ ಹನಿಗಳು ಸೇರ್ಕೊಂಡಿರುತ್ತೆ. ವಾಟರ್ ಮಾಲಿಕ್ಯೂಲ್ಸ್ ಅಂತ ಹೇಳ್ತೀವಲ್ಲ, ಆ ಥರದ್ದು ತುಂಬಿಕೊಂಡ್ಬಿಟ್ಟಿರುತ್ತೆ. ಅದು ಜ್ಞಾಪಕ ಇಟ್ಬೇಕು ನಾವು. ಮೋಡ ಸ್ವಲ್ಪ ಲೈಟ್ ಅಂದ್ರೆ ಹಗುರವಾಗಿರ್ಬೋದು, ಆಗ ಕಡಿಮೆ ಇರುತ್ತೆ ನೀರು. ಮೋಡದಲ್ಲಿ ನೀರಿನ ಹನಿಗಳು ಜಾಸ್ತಿ ಆದಾಗ ಮೋಡ ಭಾರವಾಗುತ್ತೆ. ಆದ್ರೂ ಸಹಿತ ಮಳೆ ಬರೋದಿಲ್ಲ. ಅದಕ್ಕೆ ಕಾರಣಗಳನ್ನ ಹಿಂದೆ ಹೇಳಿದೀನಿ ಅದಕ್ಕೆ ಅಂತ. ಈಗ ಅದ್ರ ಬಗ್ಗೆ ಇಲ್ಲ. ಮೋಡ ಯಾತಕ್ಕೋಸ್ಕರ ಕಪ್ಪಾಗುತ್ತೆ ಅನ್ನೋದನ್ನ ನೋಡೋಣ. ಮೋಡದಲ್ಲಿ ನೀರಿನ ಹನಿಗಳು ಸ್ವಲ್ಪ ಕಡಿಮೆ ಇತ್ತು ಅಂತ ಇಟ್ಕೊಳ್ಳೋಣ. ಆಗ ಸೂರ್ಯನ ಬೆಳಕು ಆ ಮೋಡಗಳ ಮೂಲಕ ಭೂಮಿಗೆ ಬರುತ್ತೆ. ಆಗ ಮೋಡ ಬಿಳಿಯಾಗಿ ಕಾಣಿಸುತ್ತೆ. ಇಲ್ಲಿ ನೋಡಿ, ಇಲ್ಲೊಂದು ಚಿತ್ರ ತೋರಿಸಿದೀನಿ. ಅಲ್ಲಿ ಮೋಡನೂ ಇದೆ. ಮೋಡದ ಒಳಭಾಗದಿಂದ ಅಂದ್ರೆ ಮೋಡದ ಒಳಗೆ ತೂರ್ಕೊಂಡು ಸೂರ್ಯನ ಕಿರಣಗಳು ಭೂಮಿಗೆ ಬರ್ತಾ ಇದೆ. ಅವಾಗ ನಮ್ಗೆ ಮೋಡ ಬೆಳ್ಳಗಿದೆ, ಬಿಳಿಯಾಗಿದೆ, ಹತ್ತಿ ರೂಪದಲ್ಲಿದೆ ಅಂತ ಹೇಳ್ತೀವಿ. ಇಲ್ಲಿ ಎಡಭಾಗದಲ್ಲಿ ಒಂದು ಚಿತ್ರ ತೋರಿಸಿದ್ದೀನಿ. ಆ ಮೋಡ ನೋಡಿ, ನೀವು ಅದನ್ನ ನೋಡ್ತಿದ್ರೆ ಗಾತ್ರ, ಅದರ ಸೈಜು ಗೊತ್ತಾಗುತ್ತೆ. ಮೋಡ ತುಂಬಾ ದಪ್ಪನಾಗಿದೆ. ದಪ್ಪನಾಗಿರ್ತಕ್ಕಂಥ ಮೋಡದ ಮೇಲೆ ಸೂರ್ಯನ ಕಿರಣಗಳು ಬೀಳ್ತಿದೆ. ಈ ಸೂರ್ಯನ ಕಿರಣಗಳು ಈಗ ನೀರಿನ ಹನಿಗಳು ಜಾಸ್ತಿ ಇರೋದ್ರಿಂದ ಆ ಬೆಳಕು ಭೂಮಿಗೆ ತಲುಪೋದು ಅಡ್ಡಿ ಆಗುತ್ತೆ. ಸೂರ್ಯನ ಬೆಳಕು ಭೂಮಿಗೆ ತಲುಪೋದಿಲ್ಲ. ಕಾರಣ ಏನಂತಂದ್ರೆ ಅಲ್ಲಿ ನೀರಿನ ಹನಿಗಳು ದಟ್ಟವಾಗಿರುತ್ತೆ, ಮೋಡ ತುಂಬಾ ದಪ್ಪನಾಗಿರುತ್ತೆ. ಆಗ ನಮಗೆ ಭೂಮಿಯಲ್ಲಿರ್ತಕ್ಕಂಥವ್ರಿಗೆ ಮೋಡದ ಒಂದು ಭಾಗ ಅಂದ್ರೆ ಮೋಡದ ತಳಭಾಗ, ಭೂಮಿಯ ಕಡೆ ಇರ್ತಕ್ಕಂಥ ಭಾಗ ಕಪ್ಪು ಬಣ್ಣವಾಗಿ ಕಾಣಿಸುತ್ತೆ. ಅದನ್ನ ಜ್ಞಾಪಕೊಡ್ಬೇಕು. ಆದರೆ ಮೋಡ ಕಪ್ಪು ಬಣ್ಣವಾಗಿರೋದಿಲ್ಲ. ಮೋಡದ ಮೇಲೆ ಸೂರ್ಯನ ಬೆಳಕು ಬಿದ್ದಿರುತ್ತೆ, ಆದರೆ ಸೂರ್ಯನ ಕಿರಣಗಳು ಅದರ ಮೂಲಕ ಬರೋದಿಲ್ಲ. ಹಾಗಾಗಿ ನಮ್ಗೆ ಭೂಮಿಯಲ್ಲಿದ್ದವರಿಗೆ ಮೋಡದ ಒಂದು ಭಾಗ, ತಳಭಾಗ ಅಂತ ಹೇಳ್ಬೋದು, ಅದು ಕಪ್ಪಾಗಿ ಕಾಣಿಸುತ್ತೆ. ಮೋಡಗಳು ದಪ್ಪನಾಗೋದು ಯಾವಾಗ ಅಂದ್ರೆ ಅದರಲ್ಲಿ ನೀರಿನ ಕಣಗಳು ತುಂಬಾ ಜಾಸ್ತಿ ಆದಾಗ. ಆ ರೀತಿ ಜಾಸ್ತಿ ಆದಾಗ ಸ್ವಲ್ಪ ದಪ್ಪನಾಗುತ್ತೆ. ಆ ದಪ್ಪನಾದಾಗ ಸೂರ್ಯನ ಬೆಳಕು ಆ ಮೋಡಗಳ ಮೂಲಕ ನಮಗೆ ಬರೋದಿಲ್ಲ, ಅದು ನಮ್ಮ ಭೂಮಿಗೆ ತಲುಪಲ್ಲ. ಆಗ ಮೋಡ ಕಪ್ಪಾಗಿ ಕಾಣಿಸುತ್ತೆ. ಆ ರೀತಿಯಾಗಿರ್ತಕ್ಕಂಥ ಕಪ್ಪು ಮೋಡಗಳಿದೆಯಲ್ಲ, ಅವುಗಳಿಂದನೇ ನಮಗೆ ಮಳೆ ಬರೋದು. ಇಲ್ಲಿ ಒಂದು ಚಿತ್ರ ತೋರಿಸಿದೀನಿ ನೋಡಿ. ಇದೊಂದು 6-7 ಸೆಕೆಂಡ್ ಇರುತ್ತೆ. ಇದರಲ್ಲಿ ಮಳೆ ಬೀಳೋದನ್ನು ತೋರಿಸ್ತಾ ಇದ್ದೀನಿ. ಇವತ್ತು ನಾನು ನಮ್ಮ ಮನೆ ಮುಂದೆ ನಿಂತ್ಕೊಂಡಾಗ ಈ ಮೇಜದ ಕಪ್ಪು ಮೋಡನೂ ನೋಡಿದೆ. ಆ ಕಪ್ಪು ಮೋಡ ಬಂದು ಅಂತ ಅನ್ನೋ ಟೈಮ್ ಸರಿಯಾಗಿ ಮಳೆನೂ ಬರೋದು ಶುರುವಾಯಿತು. ನಮ್ಮ ಮನೆ ಒಳಗಿಂದ ನಾನು ನಮ್ಮ ಗೇಟ್ನಿಂದ ಮಳೆ ಬರೋದನ್ನು ರೆಕಾರ್ಡ್ ಮಾಡಿದ್ದೀನಿ.
ಅಲ್ಲಿ ನಿಮಗೆ ಮಳೆನೂ ಬರ್ತಿದೆ, ಶಬ್ದನೂ ಕೇಳಿಸ್ತಾ ಇದೆ ನೋಡಿ. ಅದೇ ಮಳೆ ಬರ್ತಕ್ಕಂಥ ಚಿತ್ರ. ಮೋಡಗಳು ನಿಜವಾಗ್ಲೂ ಕಪ್ಪಾಗೋದಿಲ್ಲ. ಮೋಡಗಳು ದಪ್ಪವಾಗುತ್ತಾ ಬಂದಾಗೆಲ್ಲ ನೀರಿನ ಹನಿಗಳು ತುಂಬಾ ಜಾಸ್ತಿ ಆಗ್ತಾ ಬರುತ್ತೆ. ಇಲ್ಲಿ ನೋಡಿ 2 ಚಿತ್ರ ತೋರಿಸಿದ್ದೀನಿ. ಒಂದು ಸ್ವಲ್ಪ ಬೆಳ್ಳಿಗಿರ್ತಕ್ಕಂಥದ್ದು, ಇನ್ನೊಂದು ಕಪ್ಪಿರ್ತಕ್ಕಂಥದ್ದು. ಇವೆರಡೂ ಸಹಿತ ನಮ್ಮ ಮನೆ ಒಳಗಿಂದ ನಾನು ತೆಗೆದುಕೊಂಡಿರುತ್ತ ಚಿತ್ರ, ಇವತ್ತು ತೆಗೆದಿರೋ ಚಿತ್ರ. ಆ ಬಿಳೆ ಬಣ್ಣದ್ದು ಹಾಗೆ ನೋಡ್ತಾ ಇದ್ದೆ. 2-3 ನಿಮಿಷಗಳಾಗೋದ್ರೊಳಗೆ ಅದು ಕಪ್ಪು ಬಣ್ಣಕ್ಕೆ ತಿರುಗ್ತು. ಕಾರಣ ನೀರಿನ ಹನಿಗಳು ಜಾಸ್ತಿ ಶೇಖರಣೆ ಆಯಿತು. ಅವಾಗ ನನಗೆ ಕಾಣಿಸ್ತಾ ಇರೋದು ನೋಡಿ, ಒಂದು ಬೆಳ್ಳಿ ಕಾಣಿಸ್ತಾ ಇದೆ, ಇನ್ನೊಂದು ಕರ್ರು ಕಾಣಿಸ್ತಾ ಇದೆ. ಕರಿಗಿರೋದ್ರಲ್ಲಿ ಬೂದಿ ಬಣ್ಣ ಇದೆಯಲ್ಲ, ಅದರೊಳಗಡೆಗೆ ನೀರಿನ ಹನಿಗಳು ಜಾಸ್ತಿ ಇರುತ್ತೆ. ಸೂರ್ಯನ ಕಿರಣಗಳು ಅದರ ಒಳಗಿಂದ ನನ್ನ ಕಣ್ಣಿಗೆ ಬರ್ತಾ ಇಲ್ಲ. ಈ ಒಂದು ಚಿತ್ರೀಕರಣ ಮಾಡೋದಕ್ಕೆ ಒಬ್ಬ ಪೇರೆಂಟ್ ಒಂದು ಕ್ವಶನ್ ಕೇಳಿದ್ರು ನನಗೆ. ಎಲ್ಲಿ ಕಾಮೆಂಟ್ಸ್, ನಾನು ಬರೆದಿರ್ತಕ್ಕಂಥ ಇನ್ನೊಂದು ವಿಡಿಯೋವನ್ನು ನೋಡ್ತಾ ಅವರು ಒಂದು ಕಾಮೆಂಟ್ ಬರೆದಿದ್ರು. ನನ್ನ ಮಗ ಕೇಳ್ತಾನೆ, ಮಳೆ ಬರುವಾಗ ಮೋಡಗಳು ಏಕೆ ಕಪ್ಪಾಗುತ್ತೆ ಅಂತ. ಅವ್ರಿಗೆ ಉತ್ತರ ಗೊತ್ತಿರಲಿಲ್ಲ ಅಂತ ಹೇಳಿದರು. ಹಾಗಾಗಿ ನಾನು ಇವತ್ತು ಅದಕ್ಕೆ ಉತ್ತರವನ್ನು ಕೊಟ್ಟಿದ್ದೀನಿ. ಮಳೆ ಆರಂಭವಾಗುವಾಗ ಆಕಾಶ ಕತ್ತಲಾಗುತ್ತೆ. ಮೋಡಗಳು ಹೆಚ್ಚು ದಪ್ಪವಾಗಿರುವುದರಿಂದ ಸೂರ್ಯನ ಬೆಳಕು ಅವುಗಳ ಮೂಲಕ ಸುಲಭವಾಗಿ ಭೂಮಿಗೆ ಬರೋದಿಲ್ಲ. ಆದ್ದರಿಂದ ಮೋಡಗಳು ಕಪ್ಪು ಅಥವಾ ಗಾಢ ಬೂದಿ ಬಣ್ಣದಲ್ಲಿ ಕಾಣಿಸ್ಬೋದು. ಈ ಒಂದು ಚಿತ್ರೀಕರಣ ಮಾಡಿದ್ದೀನಿ. ನನ್ನ ಹೆಸರು CG ನಾಗರಾಜ್ ಅಂತ. ಅಕಾಡೆಮಿಕ್ ಅಸಿಸ್ಟೆನ್ಸು ChatGPT ಇಂದ, ಇಮೇಜಸ್ಸು ಕ್ರಿಯೇಟಿವ್ ಕಾಮನ್ಸ್ ಇಂದ, ಮತ್ತು ನಾನೇ ತೆಗೆದುಕೊಂಡಂಥ ನನ್ನ ಕ್ಯಾಮರಾದಿಂದ ತೆಗೆದುಕೊಂಡಂಥ ಕೆಲವು ಚಿತ್ರಗಳಿದೆ. ಎಲ್ಲರಿಗೂ ಧನ್ಯವಾದಗಳು. ನಿಮಗಿದು ಇಷ್ಟವಾದರೆ ದಯವಿಟ್ಟು ಈ ಒಂದು ಸರಳ ವಿಜ್ಞಾನ ನಾನು ಬರೀತೀನಲ್ಲ, ನನ್ನ ಚಾನಲ್ಗೆ ದಯವಿಟ್ಟು ನೀವು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ವೆರಿ ಮಚ್.